ನೋಡಿರಿ ಫ್ರೆಂಡ್ಸ್, ಇವತ್ತು ತಿಂಡಿ ಮಂಡಕ್ಕಿ ಅಂದರೆ ಮಂಡಕ್ಕಿ ನೀರಲ್ಲಿ ನೆನೆಸಿ ಚೆನ್ನಾಗಿ ಹಿಂಡಿ ಮಾಡ್ತಾರಲ್ಲ ಆ ಮಂಡಕ್ಕಿ ಹಾಕ್ತದೆ ನೋಡ್ರಿ. ಚೆನ್ನಾಗ್ತದೆ ಆ ಮಂಡಕ್ಕಿ. ಇವು ಬೇರೆ ಥರ ಹಾಕಿದ್ರೆ ಒಣ ಒಣ ಆಗ್ತದಲ್ಲ, ಈ ಥರ ನೆನೆಯಲ್ಲಿ ನೀರಲ್ಲಿ ತುಂಬ ಚೆನ್ನಾಗಿ ನೆನೆಸಿ ಹಿಂಡ್ಬೇಕು ನೋಡ್ರಿ. ಚೆನ್ನಾಗಿ ಹಿಂಡಿ ಮಾಡಿದ್ರೆ ಭಾಳ ಚೆನ್ನಾಗ್ತಾವೆ. ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ 4 ಲೀಟ್ರ್ ಮಂಡಕ್ಕಿ ತಗೊಂಡಿದ್ವಿ ನೆನೆಸಿ ಮಾಡಬೇಕಂತ. ಒಗ್ಗರಣೆ ಪಲ್ಯ ರೆಡಿ ಆಯಿತು. ಸ್ವಲ್ಪ ಮಂಡಕ್ಕಿನ ನೆನೆಸ್ಕೊಬಿಡ್ತೀನಿ ಸ್ವಲ್ಪ. ನೋಡಿರಿ, ಒಂದಿಷ್ಟು ಮಂಡಕ್ಕಿ ತಗೊಂಡಿದ್ದಾರೆ. 5 ಲೀಟ್ರ್ ಅದಾವಂತ್ರಿಪ್ಪ. 5 ಲೀಟ್ರ್ ಅಂದರೆ ನೋಡಬೇಕು ಎಷ್ಟು ದೊಡ್ಡಗಿರ್ತದಂತ. ಸಣ್ಣಗಿರ್ತೈತೆ ರೀ ಆ ಲೀಟ್ರು. ಸ್ವಲ್ಪ ಮಂಡಕ್ಕಿ ಹಾಕಂತ ಮಸಾಲೆ ಮಾಡ್ಕೊಂಡಿದ್ದೀನಿ. ಅಷ್ಟು ನೀರಲ್ಲಿ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ತೀನಿ. ಈ ಥರ ಮಾಡ್ಕೋಬೇಕು. ಕೊಳೆನೂ ಬಿಟ್ಟು ಹೋಗ್ತೈತಿ, ನೆನೆಸಿದ ಮಂಡಕ್ಕಿನೂ ಚೆನ್ನಾಗಿ ಆಗ್ತೈತೆ ನೋಡಿರಿ. ಲೀಟ್ರಿಗೆ ಇಷ್ಟ ಆಗ್ತವೆ ನೋಡಿ. ಈ ಥರ ಮಾಡ್ಕೊಂಡು ಈ ಥರ ಹಿಂಡ್ಬೇಕು ನೋಡ್ರಿ. ಹಿಂಡಿ ಈ ಥರ ಹಾಕೋಬೇಕು. ಇದು ಪುಟಾಣಿ ಪುಡಿ ಮಾಡ್ಕೊಂಡು ಹಾಕೊಂಡು ಚೆನ್ನಾಗ್ತೈತೆ. ನನಗೆ ಪುಟಾಣಿ ಹಾಕೋಣದು ಇಷ್ಟ ಇಲ್ಲರಿಪ್ಪ, ಅದಕ್ಕೆ ನಾನು ಹಾಕೋಣಲ್ಲ ನೋಡಿರಿ. ಇಷ್ಟೆಲ್ಲ ಹಾಕೊಂಡ್ರೆ ಎಷ್ಟು ಕಾಣ್ತದೆ. ಈ ಥರ ಹಾಕೋಬಿಟ್ರೆ ಚೆನ್ನಾಗ್ತದೆ. ನೆನೆಸಿದ ಮಂಡಕ್ಕಿ ಅಂತಾರೆ ನೋಡ್ರಿ. ಇದಕ್ಕೆ ಮಕ್ಳಿಗೆಲ್ಲ ಜಾಸ್ತಿ ಮಾಡ್ತಾರೆ ಈ ಥರ. ಜಾಸ್ತಿ ಇದ್ದರೆ ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್. ಜಾಸ್ತಿ ಇಲ್ಲ ಅಂದರೆ ಮಾಡ್ಕೊಳಕ್ಕೆ ಬರೋಲ್ಲ, ಯಾಕಂದ್ರೆ ಮಂಡಕ್ಕಿ ಜಾಸ್ತಿ ಬೇಕಾಗತ್ತೆ ನೋಡ್ರಿ ಇದಕ್ಕೆ. ಮಂಡಕ್ಕಿ ರೆಡಿ ನೋಡ್ರಿ ನಮಗೆ. ಹಾಗೆ ನೋಡ್ರಿ ಫ್ರೆಂಡ್ಸ್, ಮಂಡಕ್ಕಿ ಅಂತೂ ಹಚ್ಚಿ ತಿಂಡಿ ಆಯಿತು ನೋಡಿ. ಸ್ವಲ್ಪ ಸೊಪ್ಪು ಆಯ್ತು ಫ್ರೆಂಡ್ಸು, ಇದು ಹರ್ಬಿ ಸೊಪ್ಪು, ಅದಕ್ಕೆ ಪಲ್ಯ ಮಾಡಬೇಕಂತ. ಇದನ್ನು ಮೊಳಕೆ ಬಂದಿದ್ದಾವೆ ಇವು. ಸ್ವಲ್ಪ ಮೊನ್ನೆ ಹಂಗೆ ಬಿಡಿಸಿ ಇಟ್ಟುಬಿಟ್ಟಿದ್ದೆ, ಮೊಳಕೆ ಬಂದುಬಿಟ್ಟಿದ್ದಾವೆ. ಆದರೂ ಕೂಡ ಒಂದು ಸ್ವಲ್ಪ ತಿಳಿ ಸಾರು ಒಂದು ತಿಂದು ಆದಷ್ಟು ಮಾಡ್ತೀನಿ. ಕಾಳು ಜಾಸ್ತಿ ಇಲ್ಲ ರೊಟ್ಟಿಗೆ ಮಾಡೋಕ್ಕೆ, ಸ್ವಲ್ಪ ಇದ್ದಾವೆ. ತಿಳಿ ಸಾರು ಮಾಡಿ ಸೊಪ್ಪಿನ ಪಲ್ಯ ಮಾಡಿಬಿಡ್ತೀನಿ. ಈ ಸೊಪ್ಪು ನಮ್ಮ ಮನೇಲಿ ಭಾರಿ ಇಷ್ಟ ನೋಡ್ರಿ, ಅದಕ್ಕೆ ಬರೀ ಇದನ್ನೇ ತಂದುಬಿಡ್ತಾರೆ. ಅದಕ್ಕೆ ನಾನು ದಂಟು ಹಾಕೋದೇ ಇಲ್ಲರಿ, ಅದು ನನಗೆ ಸರಿ ಆಗಲ್ಲ. ಅದಕ್ಕೆ ಬರೀ ಎಲೆ ಬಿಡಿಸ್ತೇನೆ ನೋಡ್ರಿ ಫ್ರೆಂಡ್ಸ್. ನಾನು ಬರೀ ಎಲೆ ಬಿಡಿಸಿ ಮಾಡಿದರೆ ತುಂಬ ಚೆನ್ನಾಗ್ತೈತೆ ರೀ ಈ ಸೊಪ್ಪಿನ ಪಲ್ಯ ನೋಡಿರಿ. ಎಲ್ಲ ದಂಟು ಈ ಥರ ಅವಾಗ ಹಾಸಿದೆ ನೋಡಿರಿ. ನನಗೆ ದಂಟು ಹಾಕೋಕ್ಕಾಗಲ್ಲ ನೋಡ್ರಿ, ಅದು ತಿನ್ನಂಗೂ ಆಗಲ್ಲ. ಬರೀ ಸಪ್ಪೆ ಅರಸಿ ಹಾಕ್ತೀನಿ. ಒಂದು ಸ್ವಲ್ಪ ಸಾರು ಪಲ್ಯ ಮಾಡ್ವಿ ರೈಸ್ ಮಾಡಿಬಿಟ್ರೆ ಮಧ್ಯಾಹ್ನದ ಅಡುಗೆ ರೆಡಿ ಆಗುತ್ತೆ ನೋಡಿರಿ ಫ್ರೆಂಡ್. ನಮ್ಮ ಸೊಪ್ಪಿನ ಪಲ್ಯ ರೆಡಿ ಆಯ್ತು ನೋಡಿರಿ ಫೈನಲಿ. ಹಾಗೆ ಇಲ್ಲಿ ಸಾರು ಕೂಡ ರೆಡಿ ಆಗ್ತಾಯಿದೆ. ಅನ್ನ ಒಂದು ಮಾಡಿದ್ರೆ ಅಡುಗೆ ಆಯ್ತು ನಮ್ಮ ಮಧ್ಯಾಹ್ನದ್ದು. ಒಂದು ಪಾತ್ರೆ ಒಂದು ಸಜ್ಜಿ ಬಿದ್ದಿದ್ದಾವೆ, ಪಾತ್ರೆ ಕಸ ನೆಲ ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಬೇರೆ ಕೆಲಸ ನೋಡಿರಿ ಮನೆಯಾಗಿನ. ಹಂಗೆ ನೋಡಿರಿ ಫ್ರೆಂಡ್ಸ್, ಈಗ ಕೆಲಸ ಅಂತೂ ಆಯಿತು ಎಲ್ಲ. ಒಂದು ಸ್ವಲ್ಪ ಅರಕು ಮಾಡ್ಕೋಬೇಕಂತ ನೋಡಿ ಫ್ರೆಂಡ್ಸ್. ನನಗೆ ನೋಡಿ
ರಫ್ ಮಾಡಬೇಕಂತ ಹೋಗಿದೆ ಬೆರಳಿಂದು ಎಲ್ಲ ಸಿಂಪಲ್ ಆಗಿದೆ. ಇವಾಗ ಕಲರ್ ಫುಲ್ ಹೋಗಿಬಿಟ್ಟಿದೆ, ಕಲರ್ ಫೀಡ್ ಆಗಿದೆ. ಮತ್ತೊಂದು ಸತಿ ಮಾಡಿ ಹಚ್ಕೋಬೇಕು ನಾನು ಇವಾಗ. ಅದಕ್ಕೆ ಸ್ವಲ್ಪ ಸಕ್ಕರೆ ತಗೊತೀನಿ ಇವಾಗ. ಸಾಕಿಷ್ಟು ಸಕ್ಕರೆ, ಒಂದು ಸ್ವಲ್ಪ ಟೀ ಪುಡಿ ಹಾಕ್ಕೊಂಡು ಒಂದು ಸತಿ ಮಾಡ್ಕೊಂಡ್ರೆ ಸಾಕು. ನನಗೆ ತಿಂಗಳಾನ್ಗಟ್ಟಲೆ ಬರುತ್ತೆ. ಒಂದು ಸತಿ ಮಾಡಿ ಒಂದು 3 ದಿನ ಹಚ್ಚಿಬಿಟ್ರೆ ಕೈಗೆ ಒಂದೂವರೆ ತಿಂಗಳು ಮುಟನೂ ಕಲರ್ ಇದಾಗಲ್ಲ ನೋಡ್ರಿ, ಅಷ್ಟು ಚೆನ್ನಾಗಿರುತ್ತೆ. ಸಾಕು, ಎಷ್ಟೆಲ್ಲ ಮಾಡ್ಕೊತೀನಿ ಬೇಗ. ಪಾತ್ರೆ ಅಂತೂ ಅರಕ್ ಮಾಡಿ 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 ಏನು ಆಗ್ಬಿಟ್ಟೈತೆ ನೋಡ್ರಿ. ಗಿಫ್ಟ್ ಮಾಡೋಕೆ ತುಂಬ ಚೆನ್ನಾಗೈತೆ ನೋಡ್ರಿ ಯಾರಿಗಾರ. ಅಲ್ಲ ಸಮೀರೆ, ಎಷ್ಟು ಚೆನ್ನಾಗೈತೆ ನೋಡಿ ಈ ಪಾತ್ರೆ ಅರಕ್ ಮಾಡೋದು. ನೋಡ್ತೀಯ ನೀನು ಕಲರು? ಸೂಪರ್ ಕಲರ್. ಈ ಥರನೇ ಆಗುತ್ತೆ ಫ್ರೆಂಡ್, ಯಾವುದಾದ್ರೂ ಅಷ್ಟೇ. ಅರಕ್ ಮಾಡೋಕೆ ಹಚ್ಕೊಬಿಟ್ರೆ ಅದಕ್ಕಾಗಿ ಒಂದು ಇಟ್ಕೋಬೇಕಾಗುತ್ತೆ. ಆ ಥರ ಆಗಿಬಿಡ್ತವೆ, ಯಾಕಂದರೆ ಅದು ತಿಕ್ಲಿಕ್ಕೆ ಬರಲ್ಲ ಫ್ರೆಂಡ್ಸ್. ಅವು ಅಷ್ಟು ಕಪ್ಪಾಗಿಬಿಡ್ತವೆ. ಅದಕ್ಕಾಗಿ ನಾನು ಅದಕ್ಕೋಸ್ಕರ ಇಟ್ಕೊಬಿಟ್ಟಿದ್ದೇನೆ ಅದನ್ನ. ಆಯಿತು, ಇದು ಬಟ್ಲ ಇಟ್ಕೊಬಿಟ್ರೆ ಅರಕ್ ಮಾಡ್ಕೊಳಕ್ಕೆ ಫುಲ್ ರೆಡಿ. ನೋಡಿ ಹಿಂಗೆಲ್ಲ ರೆಡಿ ಆಯಿತು. ಸ್ವಲ್ಪ ನೀರು ಇದ್ರ ಮೇಲೆ ಇಡಬೇಕು. ಸಣ್ಣ ಉರಿ ಮಾಡಿ ಒಂದು 5 ನಿಮಿಷ ಇಟ್ಟು ಬಿಡ್ತೀನಿ. ಎಲ್ಲ ಆವಿಯಾಗಿ ಅದರಲ್ಲಿ ರಸ ಬೀಳುತ್ತೆ. ಈಗ ಇದು ಆಗಿ ರೆಡಿ ಆಗುತ್ತೆ. ಆಮೇಲೆ ಫ್ರೆಂಡ್ ಇಷ್ಟು ಬಂತು ನೋಡ್ರಿ, ಸಾಕು. ನನಗೇನು ಒಬ್ಳಿಗಲ್ಲ, ಇಷ್ಟಾಗಿದೆ. ಇದೇ ಒಂದು 3-4 ಹೊತ್ತು ಆಗುತ್ತೆ. ಅವೇನು ಒಂದು 2 ಡ್ರಾಪ್ಸಲ್ಲಿ ಮೈದಾ ಹಿಟ್ಟು ಹಾಕಿ ಕಲಿಸ್ಕೊಂಡು ಹಚ್ಕೊತೀನಿ ನಾನು. ಅರಕ ರೆಡಿ ಆಯ್ತು ನೋಡ್ರಿ ನಂದು. ಹಂಗೆ ನೋಡ್ರಿ ಅಪ್ಪ, ಕೆಂಪು ಇದು ಏನಂತಾರೆ, ನಾವು ಮಿಸ್ರಿ ಅಂತೇವೆ ಇದಕ್ಕೆ. ಕೆಂಪು ಕಲ್ಸಕ್ರಿ ಅಂತೀವಲ್ಲ ನೋಡಿ. ಯಾಕೋ ಗಂಟ್ಲು ಹಿಡ್ದಂಗೆ ಆಗ್ತಾಯಿದೆ ಫ್ರೆಂಡ್ಸ್. ಅದಕ್ಕೆ ನೋಡಿ ಸ್ವಲ್ಪ ಕಲ್ಸಕ್ರಿ ತರಿಸ್ಕೊಂಡಿದ್ದೆ. ಒಂದು ಸ್ವಲ್ಪ ಬಾಯಲ್ಲಿ ಹಾಕಂತ ಇದ್ದರೆ ಗಂಟ್ಲು ಹಿಡಿದಿದ್ದು ಕಡಿಮೆ ಆಗುತ್ತೆ ಅದು. ನೋಡ್ರಿ ಹಿಂಗ್ಲಾಗ ಬಿಸಿಲು ಅಂದರೆ ಬಿಸಿಲಪ್ಪ, ಏನು ಭಾಳ ಬಿಸಿಲೈತಪ್ಪ. ಮಳೆ ಬಂದರೆ ಸ್ವಲ್ಪ ತಣ್ಣಗಾಗ್ತೈತಿ, ಬಿಸಿಲು ಅಂದ್ರೆ ಬಿಸಿಲೈತಿ. ಇಲ್ಲೇನು ಮೇವಂತೈತಲ್ಲ ಮಿನ್ನು. ಮಿನ್ನು ಮಿನ್ನ ನೋಡ್ರಿ, ಸಿಂಟೆಕ್ಸ್ ಕೆಳಗಡೆ ತಣ್ಣಗಾಗ್ತೈತೆ ಅವನಿಗೆ. ಇಲ್ಲಿ ಮಕ್ಕಂಡಲ್ಲಿ ನೋಡ್ರಿ ಮಿನ್ನು. हाँ क्या कर रहा है? सोया है? ठंडा लग रहा है? हाँ ನೋಡ್ರಿ ಎಷ್ಟು ಚೆನ್ನಾಗಿ ಮಕ್ಕಂಡೈತೆ ನೋಡ್ರಿ, ತಣ್ಣಗಾಗ್ತೈತೆ ಅವನಿಗೆ. ಮಿನ್ನು ಬಾ, ಹಾಲು ಕುಡಿದು ಬಂದು ಇಲ್ಲಿ ಮಕ್ಕಂಡ ನೋಡ್ರಿ. ನೋಡ್ರಿ ಯಾವ ಥರ ಮಕ್ಕಂತಾನೆ. ಕಂಬ ತಣ್ಣಗಾಗ್ತಾವೇನೋ ಅವನಿಗೆ. ಸಿಂಟೆಕ್ಸು ನೀರು ಐತಲ್ಲ, ಅದು ತಣ್ಣಗಾಗೋದಕ್ಕೆ ಅಲ್ಲಿ ಮೇಲೆ ಗಿಡನೂ ಇದಾವ, ಗಾಳಿನೂ ಬರ್ತೈತಿ, ಎಲ್ಲ ಫುಲ್ ನಿದ್ದೆ ಆಗ್ತೈತೆ ನೋಡ್ರಿ ಇವಂದಿಲ್ಲಿ. बा क्यों क्यों सो रहा? देख तू, आराम है तुम्हें यहाँ हुआ तो, ठंडा लग रहा तुम्हें. ನೋಡ್ರಿ ಪ್ರಾಣಿಗಳು ಕೂಡ ತಂಪಾದ ಜಾಗ ಎಲ್ಲ ಹುಡ್ಕೊಂತಾವೆ ನೋಡ್ರಿ. ಮನುಷ್ಯರಿಗೂ ಹೆಂಗೆ ಬಿದ್ದಿರ್ತೈತೆ ಅವಕ್ಕೂ ಇರ್ತೈತೆ ನೋಡ್ರಿ. ತಾಮು ಒಬ್ಬ ಇಲ್ಲಿ ಕುಂತ್ಕೊಂಡಾನ. ಇವನು ಎಲ್ಲಿ ಹಿಡ್ದಾನ ಜಾಗ. ಸ್ವಲ್ಪ ಕುರಿಗಳಿಗೆ ಸಪ್ ಕಟ್ಟಿ, ಬಿಸಿಲು ಅಂದ್ರೆ ಬಿಸಿಲು ರೀಪ್ಪ. ನೋಡಿ ಫ್ರೆಂಡ್, ಹಾಗೆ ಎಲ್ಲ ಕೆಲಸ ಆಯಿತು. ಒಂದು ಸ್ವಲ್ಪ ನಮ್ಮ ಮನೆಯವ್ರ ಅಣ್ಣವ್ರ ಮನೆ ಕಡೆ ಹೋಗಿ ಬರ್ಬೇಕಂತ. ಅವ್ರ ಮಗಳ ಮದುವೆ ಇದೆ ಇನ್ನೊಂದು 4-5 ದಿನದಲ್ಲಿ. ಸ್ವಲ್ಪ ಏನು ಮಾಡ್ತಿದ್ದಾರೋ ಅಂತ ನೋಡಿ ಸ್ವಲ್ಪ ಆ ಕಡೆ ಹೋಗಿ ಬರಬೇಕು. ಏನೇನು ಕೆಲಸ ನಡೀತಿದೆಯೋ ನೋಡಿ ಬರೋಣ ಅಂತ ಆ ಕಡೆ ಹೋಗ್ತಾ ಇದ್ದೆ ಫ್ರೆಂಡ್. ಸ್ವಲ್ಪ ಕದ ಹಾಕಸ್ ಹಾಕೊಂಡು ಬಾ.
ನೋಡಿರಿ ಫ್ರೆಂಡ್ ಎಷ್ಟು ಬಿಸಿಲಿದೆ ಯಪ್ಪ ರಣ ಇನ್ನೂ 4 ಗಂಟೆ ಆದರೂ ಇಷ್ಟು ಬಿಸಿಲು ಐತೆ ನೋಡಿರಿ ರೋಡ್ ಮೇಲೆ. ಇಲ್ಲಿಂದನೇ ಹಾಸು ಹೋಗಕ್ಕೆ ಬರ್ತೈತಂತ ಈ ಕಡೆಯಿಂದನೇ ಹಾಸು ಹೋಗ್ತಾ ಇದ್ದೆ ಆ ಕಡೆ. ನೋಡಿರಿ ಫ್ರೆಂಡ್ಸ್ ಇಲ್ಲಿಂದ ಹಾಸು ಹೋದ್ರೆ ಹತ್ತಿರ ಆಕತಿ ಅವ್ರ ಮನೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತೋಟ ಇದೆ ಅಂತ. ಇದು ಒಂದು ಗೌಡ್ರ ಮನೆ ನೋಡಿ. ಇದು ಇವ್ರ ಹಿತ್ತಲಲ್ಲಿ ಹಾಸಿ ಹೋಗ್ಬಿಟ್ರೆ ನಮ್ಮ ಬಾವರ ಮನೆ ಸಿಗುತ್ತೆ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ತೋಟ ಆಯ್ತಿದು. ನೋಡ್ರಿ ಸಮೀರನು ಬಂದ. ನನಗೆ ಒಬ್ಳಿಗೆ ಹೋಗೋಕ್ಕಾಗಲ್ರಪ್ಪ ಹೆದರಿಕೆ. ಇಂತಲ್ಲಿ ಗಿಡ ಭಾಳ ಅದಾವಿಲ್ಲಿ. ಸಮೀರ ತಡಿ ಬಂದೆ, ತಡಿಯಪ್ಪ ಬಂದೆ. ಯಪ್ಪ ಎಷ್ಟು ಬಿಸಿಲೈತೋ ಇಲ್ಲಿ. ನೋಡ್ರಿ ಅಲ್ಲಿ ಕಾಣ್ತಾ ಇರೋದೆ ನಮ್ಮ ಬಾವರ ಮನೆ. ಹೋಗಿ ಸಂಜೆ ಮಟ್ಟ ಇದು ಬರೋಣ ಅಂತ ಹೋಗ್ತಾ ಇದ್ದೆ. ಆ ಕಡೆಯಿಂದ ಹೋದರೆ ಫುಲ್ ಮನೆಗಳಿದ್ದಾವೆ. ಇದು ಶಾರ್ಟ್ಕಟ್ ರಸ್ತೆ ನೋಡ್ರಿ. ಇದು ಗೌಡ್ರ ಮನೆ ಹಿಂತ್ಲ ಒಂದು. ಈ ಸಂಜೆವರೆಗೂ ಕೂತ್ಕೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಹೊತ್ತು. ಇಷ್ಟ ಆಯ್ತು ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೀಗಿದೆ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಹಾಗೆ ರಿಲೇಷನಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.